Hello everyone, welcome back to my YouTube channel. So ನಾನು ಇವತ್ತು ನಿಮಗೆ ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದ್ರು 1-to-1 ಮೆಂಟರ್ಶಿಪ್ ಬೇಕು ಅಂತಂದರೆ ರೆಸ್ಯೂಮೆ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಇದು ಲಿಂಕ್ಡ್ಇನ್ ನೌಕರಿ ಆಪ್ಟಿಮೈಸೇಷನ್ ಮಾಡಬೇಕು ಅಂತ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಮತ್ತು ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ಅದು ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟ್ರಿಪಲ್ ಅಂದ್ಬಿಟ್ಟು ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ಕೂಡ. ಸೊ ಇವ್ರದ್ದು ನೋಡೋದಾದ್ರೆ ಏನೇನೋ ರಿಕ್ವೈರ್ಮೆಂಟ್ ಬೇಕು, ಏನು ಮಾಡ್ತೀವಿ ಈ ರೋಲಲ್ಲಿ ಅಂದ್ಬಿಟ್ಟು. ಇದು ರಿಮೋಟ್ ವರ್ಕ್ ಸೊಲ್ಯೂಷನ್ ಅಂದರೆ ಕಂಪ್ನಿ ಕಂಪ್ಲೀಟ್ಲಿ ಹೈರಿಂಗ್ ಫಾರ್ ರಿಮೋಟ್ ವರ್ಕ್ ಸೊಲ್ಯೂಷನ್ ಅಂತೆ. ಸೊ ಇದು ಯಾವುದು ನಾರ್ತ್ ಅಮೇರಿಕಾದಲ್ಲಿ ಮೀಡಿಯಂ ಮತ್ತು ಸ್ಟಾರ್ಟಪ್ ಅವ್ರಿಗೆ ಹೆಲ್ಪ್ ಮಾಡೋ ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿ ಯಾವ ಥರ ಕಸ್ಟಮರ್ ಸರ್ವಿಸು, ಅಕೌಂಟಿಂಗ್, ಆಪರೇಷನ್ ಮತ್ತು ಬ್ಯಾಕ್ ಆಫೀಸ್ ರೋಲ್ಸ್ಗೆ ಹೈಯರ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದು ಟ್ರಿಪಲಲ್ಲಿ ಯಾವ ಥರ ಅಂದರೆ ಸೆಲೆಕ್ಟಿವ್ಲಿ ರಿಕ್ರೂಟಿಂಗ್ ದ ಟಾಪ್ 1% ಆಫ್ ಇಂಡಸ್ಟ್ರಿಯಲ್ ಪ್ರೊಫೆಷನಲ್ ಅಂತಂದರೆ ತುಂಬ ಫಿಟ್ ಆಗಿರೋರು ಈ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಏನು ಅಂತಂದರೆ ಎಕ್ಸೆಪ್ಷನಲ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಚೆನ್ನಾಗಿ ಮಾತಾಡೋದು, ಆ ರೋಲ್ಗೆ ತಕ್ಕನಾಗಿ ಎಕ್ಸೆಪ್ಷನಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ರೋಲ್ಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ರೋಲ್ಸ್ ನಮ್ದು ಆ್ಯಕ್ಚುಲ್ ಆಗಿ ಅಂತಂದರೆ ಕಮ್ಯುನಿಕೇಟ್ ವಿತ್ ದ ಕಸ್ಟಮರ್ ವಿಯಾ ಫೋನ್, ಇಮೇಲ್ ಅಥವಾ ಚಾಟ್ ಅಂತ. ಅಂದರೆ ಅವ್ರಿಗೇನೋ ಇಶ್ಯೂ ಬಂದರೆ ಆ್ಯಕ್ಟಿವ್ ಆಗಿ ಅವ್ರನ್ನ ಲಿಸ್ನಿಂಗ್ ಮಾಡ್ಕೋಬೇಕಂದ್ರೆ ಏನಾದ್ರು ಕಸ್ಟಮರ್ಸ್ಗೆನೋ ಕಾಲ್ ಮಾಡಿದ್ರೆ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ ಫೋನ್ ಅಥವಾ ಟೀಮ್ಸಲ್ಲಿ ಅಥವಾ ಚಾಟಲ್ಲಿ ಮತ್ತು ಇಮೇಲಲ್ಲಿ. ಔಟ್ಲುಕ್ ಅಂತ ಅಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅವ್ರಿಗೆ ಸೊಲ್ಯೂಷನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಏನು ಕಸ್ಟಮರ್ ಕನ್ಸರ್ನ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಸೊಲ್ಯೂಷನ್ ಮಾಡೋಕ್ಕೆ. ಯಾಕೆಂದರೆ ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಮಾಡೋದೇ ನಮ್ಮನ್ನ ಬಿಫೋರ್ ಬೇರೆ ಟೀಮ್ ಅವ್ರಿಗೆ ಹೋಗೋಕ್ಕೂ ಮುಂಚೆ. ಸೊ ನಮಗೆ ಗೊತ್ತಿರಬೇಕು ಈ ಇಶ್ಯೂನ ಯಾವ ಟೀಮಲ್ಲಿ ಸಾಲ್ವ್ ಮಾಡ್ತಾರೆ ಅಂತ ಎಸ್ಕ್ಯುಲೇಷನ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಮತ್ತು ನಮ್ಮದು ಪ್ರಾಡಕ್ಟ್ಸ್ ಬಗ್ಗೆ, ಕಂಪ್ನಿ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಸ್ವಲ್ಪ ಡೀಪರ್ ನಾಲೆಡ್ಜ್ ಇರಬೇಕು. ಯಾಕೆಂದರೆ ಅವಾಗೆ ತಾನೇ ಅವ್ರಿಗೆ ಏನಾದ್ರು ಇಶ್ಯೂ ಬಂದರೆ ನಾವು ಆನ್ಸರ್ ಮಾಡೋಕ್ಕಾಗೋದು, ಅಥವಾ ಅವ್ರಿಗೆ ಏನಾದ್ರು ಕ್ವೇರೀಸ್ ಇದ್ದರೆ ಮತ್ತು ಹೆಂಗೆ ಲಾಗಾನ್ ಆಗೋದು, ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿದ್ರೆ ನಮಗೆ ಗೊತ್ತಿದ್ರೆ ಅದನ್ನ ಅವ್ರಿಗೆ ಗೈಡ್ ಮಾಡೋಕ್ಕಾಗೋದು. ಸೊ ನಮಗೆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕಾಗಿರುತ್ತೆ. ಮತ್ತೆ ಇಲ್ಲಿ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅಂದರೆ ಅಕ್ಯುರೇಟ್ಲಿ ರೆಕಾರ್ಡ್ ಕಸ್ಟಮರ್ ಇಂಟರಾಕ್ಷನ್, ಟ್ರಾನ್ಸಾಕ್ಷನ್ ಆ್ಯಂಡ್ ಇಶ್ಯೂ ಇನ್ ದ CRM ಸಿಸ್ಟಮ್ ಅಂತ. ಅಂದರೆ ಅವ್ರದ್ದು ಏನು ಇಶ್ಯೂ ಹೇಳ್ಕೊಂಡು ಕಾಲ್ ಮಾಡಿದ್ರು ಮತ್ತು ನಾವು ಏನು ಇಂಟರಾಕ್ಟ್ ಮಾಡಿದ್ವಿ, ಆಮೇಲೆ ಅವ್ರದ್ದು ಟ್ರಾನ್ಸಾಕ್ಷನ್ ಅಂದರೆ ಅಮೌಂಟ್ ಎಲ್ಲ ಪೇ ಮಾಡಿರೋದು, ಪ್ರತಿಯೊಂದು ನಾವೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿರ್ಬೇಕಾಗಿ ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕು. ಇನ್ ಫ್ಯೂಚರ್ ಏನಾದರೂ ಇಶ್ಯೂ ಬಂದರೆ ಕಸ್ಟಮರ್ ಕಡೆಯಿಂದ ಅದನ್ನ ಡಾಕ್ಯುಮೆಂಟ್ನ ಓಪನ್ ಮಾಡಿ ನೋಡೋಷ್ಟು, ಅಟ್ಲೀಸ್ಟ್ ನೋಡಿದ ತಕ್ಷಣ ಅರ್ಥ ಆಗೋಷ್ಟೊತ್ತು ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ತುಂಬ ಕಾಂಪ್ಲೆಕ್ಸ್ ಇಶ್ಯೂ ಇದ್ದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಅದು ನಮ್ಮ ಜಾಬ್ ಆಗಿರುತ್ತೆ. ಮತ್ತು ಇಲ್ಲಿ ಕಂಪ್ಲೇಂಟ್ಸ್ ಅಂತ ಅಂದರೆ ಕಂಪ್ನಿ ಏನು ಕಂಪ್ಲೇಂಟ್ ಅಂದರೆ ಕಂಪ್ನಿದು ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ, ಇದೇ ಥರ ಮಾತಾಡಬೇಕು ಕಸ್ಟಮರ್ಸ್ಗಳ ಹತ್ರ ಅಂತ ಎಲ್ಲ. ಸೊ ಅದೇ ಥರ ನಾವು ಒಬೆ ಮಾಡಬೇಕು, ಹೆಂಗೆ ಬೇಕು ನಮ್ಮ ಮನ್ಸಿಗೆ ಬಂದಿದ್ದು ಹೆಂಗೆಲ್ಲ ಮಾತಾಡೋಕ್ಕಾಗಲ್ಲ. ಮತ್ತು ಬೇರೆ ಬೇರೆ ಟೀಮ್ ಜೊತೆ ಕೊಲಾಬ್ರೇಟ್ ಕೂಡ ಆಗಿರಬೇಕು. ಅಂತಂದರೆ ಬೇರೆ ಬೇರೆ ಟೀಮ್ ಮೆಂಬರ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡು ಆವಾಗ ಏನಾದರೂ ಇಶ್ಯೂ ಬಂದರೆ ಅವ್ರಿಗೆ ಇಮಿಡಿಯೇಟಾಗಿ ಎಸ್ಕ್ಯುಲೇಟ್ ಮಾಡೋ ಅಷ್ಟು ನಾಲೆಡ್ಜ್ ಇರಬೇಕು. ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ಕೋಬೇಕು. ಅಂತಂದರೆ ಈ ಕ್ವೇರಿಗೆ ಯಾವ ಥರ ಆನ್ಸರ್ ಮಾಡಿದ್ವಿ, ಎಷ್ಟು ಯಾವ ಟೈಮಲ್ಲಿ ಆನ್ಸರ್ ಮಾಡಿದ್ವಿ, ಅವ್ರಿಗೆ ಹ್ಯಾಪಿ ಆಗಿದ್ದೇನೋ, ಅವ್ರ ಕಸ್ಟಮರ್ಗೆ ಅದೇನೋ ಇಶ್ಯೂ ರಿಸಾಲ್ವ್ ಆಗಿದ್ದೇನಾ ಅಂತ ಎಲ್ಲ ಕೇಳ್ಬಿಟ್ಟು ನಾವು ಅದನ್ನ ಫೀಡ್ಬ್ಯಾಕ್ನ ಫಿಲ್ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಇಷ್ಟು ಅವ್ರದ್ದು ರೋಲ್ ಆಗಿರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಕಸ್ಟಮರ್ ಸಪೋರ್ಟು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಟರು, ಬಟ್ ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತು ಅಂದರೆ ಇಂಗ್ಲೀಷ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆರ್ ಹೈಯರ್ ಇನ್ ರಿಲೇಟೆಡ್ ಫೀಲ್ಡ್ ಇಸ್ ಪ್ರಿಫರ್ಡ್ ಅಂತ. ಅಂದರೆ ಡಿಗ್ರಿ ಆಗಿರೋರು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸ್ಕೆಡ್ಯೂಲ್ ಬಂದ್ಬಿಟ್ಟು ಮಂಡೇ ಟು ಫ್ರೈಡೇ ನೈಟ್ ಶಿಫ್ಟ್ ಇರುತ್ತೆ, 6:30 ಮಾರ್ನಿಂಗ್ 3:30ವರೆಗೂ. ಸೊ ಇದಕ್ಕೆ ಓಕೆ ಥರ ಇರಬೇಕು ಅಂತ. ಆಮೇಲೆ ಇವರು ಬ್ರೈಟ್ಲಿ ಲಿಮಿಟೆಡ್ ವರ್ಕ್ ಅಂತ. ಅಂದರೆ ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕು, ಇವರು ಲ್ಯಾಪ್ಟಾಪ್ ಪ್ರೊವೈಡ್ ಮಾಡ್ತಿರಲ್ಲ. ಮತ್ತು ಇಂಟರ್ನೆಟ್ ಕನೆಕ್ಷನ್ ಮತ್ತು ಸ್ಮಾರ್ಟ್ ಫೋನು ಮತ್ತು ವೆಬ್ಸೈಟ್ ಕ್ಯಾಮ್ರಾ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇದಕ್ಕೂ ಮುಂಚೆ ಇವರು ಒಳ್ಳೆ ಪ್ಯಾಕೇಜ್ ಕೂಡ ಕೊಡ್ತಿದ್ದಾರೆ, ಲೈಕ್ 8 lakh ಪ್ಯಾಕೇಜ್ ಕೊಡ್ತಿದ್ದಾರೆ. ಸೊ ಒಳ್ಳೆ ಆಪರ್ಚುನಿಟಿ. ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ.
ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಟ್ರಿಪಲ್, ಇದು ರಿಮೋಟ್ ಫುಲ್ ಟೈಮ್ ಆಗಿರುತ್ತೆ. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಕೊಟ್ಟು ಅಪ್ಲೈ ನಾವು ಕೊಡೋಣ ಇವಾಗ. ಸೊ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಇಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡೋಕ್ಕೆ ಹೇಳ್ತಿದ್ದಾರೆ. ನಮ್ಮದು ರೆಸ್ಯೂಮೆನ ಅವ್ರ ಸ್ಕಿಲ್ಸ್ ತಕ್ಕನಾಗ ಅಪ್ಡೇಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಿ. ಡ್ಯೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ವಾಯ್ಸ್ ಪ್ರೊಸೆಸ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿಲ್ಲ, ನೋ ಹಾಕ್ಕೊಳ್ಳಿ. ಅಂದರೆ ಸ್ಕೇಲ್ ಆಫ್ 1 to 10 ಹೌ ಮಚ್ ಡು ಯು ರೇಟ್ ಇನ್ ಸ್ಪೋಕನ್ ಇಂಗ್ಲೀಷ್, ಅಂದರೆ ಇಂಗ್ಲೀಷಲ್ಲಿ ಎಷ್ಟು ರೇಟ್ ಮಾಡ್ಕೊಡ್ತೀರಾ, ಮಾತಾಡೋಕ್ಕೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಎಷ್ಟು ಇದೆ ಅದು ಹಾಕ್ಕೊಳ್ಳಿ. ನೆಕ್ಸ್ಟ್ ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡ್ಯೂ ಹ್ಯಾವ್ ವರ್ಕಿಂಗ್ ವಿತ್ ವಾಯ್ಸ್ ಪ್ರೊಸೆಸ್ ಅಂತ ಕೇಳ್ತಿದ್ದಾರೆ. ಸೊ ಫ್ರೆಷರ್ ಆಗಿರೋ 0 ಅಂತ ಹಾಕ್ಕೊಳ್ಳಿ. ಡ್ಯೂ ಹ್ಯಾವ್ ಲ್ಯಾಪ್ಟಾಪ್ ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ನಮ್ಮ ಇದು ಇಂಟರ್ನೆಟ್ ಕನೆಕ್ಷನ್ ಇದೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಏಕೆಂದರೆ ಬೇಕಾದರೆ ನೀವು ಜಾಬಿಗೆ ಸೆಲೆಕ್ಟ್ ಆದಮೇಲೆ ನಾವು ತಗೋಬೋದು. ಸೊ ಇದನ್ನು ನೋ ಅಂತ ಕೊಟ್ಟರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರೋಲ್ಲ. ಸೊ ಎಸ್ ಅಂತ ಹಾಕ್ಕೊಳ್ಳಿ. ಇಸ್ ಯುವರ್ ಕರೆಂಟ್ CTC ಅಬೋ 8.4 LP ಅಂತ ಕೇಳ್ತಿದ್ದಾರೆ. ಫ್ರೆಷರ್ಸ್ ಆಗಿದೆ, ನೋ ಅಂತ ಹಾಕ್ಕೊಳ್ಳಿ. ಮತ್ತು ಕನ್ಸಿಡರಿಂಗ್ ದಿಸ್ ಇಸ್ 100% ರಿಮೋಟ್ ಆಪರ್ಚುನಿಟಿ ಅಂತಂದರೆ US ಟೈಮ್ ಝೋನಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ, ಅಂದರೆ ನೈಟ್ ಶಿಫ್ಟ್ ಇರುತ್ತೆ. ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಕರೆಂಟ್ಲಿ ಸರ್ವಿಂಗ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ. ನೋ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಎಷ್ಟು ಕರೆಂಟ್ CTC ಇದೆ ಅಂತ ಕೇಳ್ತಿದ್ದಾರೆ. ಫ್ರೆಷರ್ ಆಗಿರೋ 0 ಹಾಕ್ಕೊಳ್ಳಿ. ಸೊ ಇದಕ್ಕೂ 0 ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ನೋಟಿಸ್ ಪೀರಿಯಡು ಕೂಡ 0 ಅಂತ ಹಾಕ್ಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಅಪ್ಲಿಕೇಶನ್ ಕೊಟ್ಟಾದಮೇಲೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ಏನಾದರೂ ಮೇಲ್ ಬಂದಿದೆ, ವಿ ಸೆಂಟ್ ಯುವರ್ ಅಪ್ಲಿಕೇಶನ್ ಟ್ರಿಪಲ್ ಟು ದ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಅಂದರೆ ಅಪ್ಲಿಕೇಶನ್ ರಿಸೀವ್ ಮಾಡಿದ್ದೀವಿ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಸೊ ಎಲ್ಲ ಸ್ಪ್ಯಾಮ್ ಮೇಲಲ್ಲೆಲ್ಲ ನಿಮ್ಮದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಅಟ್ ಎ ಟೈಮ್ ತುಂಬ ಜನ ಕಳಿಸೋದ್ರಿಂದ ಸ್ಪ್ಯಾಮ್ಗೂ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದ್ಸಲ ನಿಮ್ಮ ಇಮೇಲ್ ಅಡ್ರೆಸ್ಸು ಕೂಡ ಚೆಕ್ ಮಾಡಿಕೊಂಡು ನೋಡಿ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇವಾಗ ಇನ್ನೊಂದು ಜಾಬ್ ನೋಡೋಣ ನೋಡಿ. ಸೊ ಅಪ್ಲೈ ಮಾಡಿದ ತಕ್ಷಣ ಇವ್ರಿಗೆ ಅಪ್ಲಿಕೇಶನ್ದು ನೆಕ್ಸ್ಟ್ ಪ್ರೋಸೆಸ್ ಅಂತ ಬಂದಿದೆ ನೋಡಿ. ಟ್ರಿಪಲ್ ಹ್ಯಾಸ್ ಸಮ್ ಗ್ರೇಟ್ ನ್ಯೂಸ್, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಟು ಮೂವ್ ಫಾರ್ವರ್ಡ್ ಇನ್ ದ ಹೈರಿಂಗ್ ಪ್ರೋಸೆಸ್ ಆಸ್ ಎ ಕ್ಯಾಂಡಿಡೇಟ್ ಫಾರ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಓಪನಿಂಗ್ ಅಂತ ಅಂದರೆ ಇವ್ರ ಕಡೆಯಿಂದ ಮೇಲ್ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗಿವ್ ಯುವರ್ ಸೆಲ್ಫ್ ಅಬೌಟ್ 10 minutes ಆಫ್ ಅನ್ಇಂಟರಪ್ಟೆಡ್ ಟೈಮ್ ಟು ಆನ್ಸರ್ ಕ್ವಶನ್ ಆ್ಯಂಡ್ ಪ್ಲೀಸ್ ಕಂಪ್ಲೀಟ್ ಇಟ್ ಆನ್ ಸೇಮ್ ಡೇ ಯು ರಿಸೀವ್ ದಿಸ್ ನೋಟಿಫಿಕೇಷನ್ ಅಂತ ಬಂದಿದೆ. ಸೊ ವಿತಿನ್ 48 hours ನಾವು ಈ ಟೆಸ್ಟ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಸೊ ಈಗ ಅಟೆಂಡ್ ಮಾಡ್ತೀನಿ. ಸೊ ದೇರ್ ಆರ್ 177 ಕ್ವಶನ್ ಇದೆ. ಇಲ್ಲಿ ಯಾವ ಥರ ಕ್ವಶನ್ ಅಂದರೆ ಇದು ಅಗ್ರಿ ಡಿಸ್ಅಗ್ರಿ ಥರ ಕ್ವಶನ್ನು. ಇದನ್ನ ಓದ್ಕೊಂಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದು ವರ್ಡು ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ಗೂಗಲಲ್ಲಿ ಅಪ್ಲೈ ಮಾಡಿ. ಸೊ ಐ ಡೋಂಟ್ ಕೇರ್ ಅಬೌಟ್ ನಿಟಿ ಪಿಕ್ಕಿ ಡೀಟೇಲ್ಸ್ ಅಂತ ಕೇಳ್ತಿದ್ದಾರೆ. ಸೊ ಅಗ್ರಿ ಅಂತ ಹಾಕಿ. ನೆಕ್ಸ್ಟು ಐ ಆಮ್ ನಾಟ್ ವೆದರ್ ಮೈ ಒಪಿನಿಯನ್ಸ್ ಆರ್ ಐ ಆಮ್ ನಾಟ್ ಶ್ಯೂರ್ ವೆದರ್ ಮೈ ಒಪಿನಿಯನ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಅಂತ ಕೊಡಿ. ಸೊ ಈ ಥರ ಕ್ವಶನ್ನು ಇನ್ ಲಾಸ್ಟ್ 3 years ಐ ಹ್ಯಾವ್ ನೆವರ್ ಫೆಲ್ಟ್ ಸ್ಯಾಡ್ ಅಂತ ಹೇಳ್ತಿದ್ದಾರೆ. ಸೊ ಈ ಥರ ಕೊಟ್ಬಿಟ್ಟು ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಕೊಡಿ. ಸೊ ಇದೇ ಥರ ಇರುತ್ತೆ ಕ್ವಶನ್ನು. ಸೊ ಎಲ್ಲರೂ ಅಟೆಂಡ್ ಮಾಡಿ. ಮತ್ತು ನಿಮ್ಮದು ಆನ್ಸರ್ ಏನಾದ್ರು ಅವ್ರದ್ದು ರಿಕ್ವೈರ್ಮೆಂಟ್ ತಕ್ಕನಾಗ ಮ್ಯಾಚ್ ಆದರೆ ಖಂಡಿತ ಇವ್ರ ಕಡೆಯಿಂದ ನೆಕ್ಸ್ಟ್ ಸ್ಟೆಪ್ಗೆ ಪ್ರೊಸೆಸ್ಗೆ ಕಾಲ್ ಬಂದೇ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇದೊಂದು ಗುಡ್ ಆಪರ್ಚುನಿಟಿ ನೋಡಿ. ಇಮಿಡಿಯೇಟಾಗಿ ಕೂಡ ಮೇಲ್ ಬಂದಿದೆ ನೆಕ್ಸ್ಟ್ ಪ್ರೊಸೆಸ್ಗೆ. ಎಲ್ಲರೂ ಒಂದು ಸಲ ಟೆಸ್ಟ್ ತೊಗೊಳ್ಳಿ. ನಿಮ್ಮದು ಸ್ಪ್ಯಾಮ್ ಫೋಲ್ಡರಲ್ಲೆಲ್ಲ ಚೆಕ್ ಮಾಡಿ ಇವ್ರದ್ದು ಮೇಲ್ ಬಂದಿದ್ದೇನೋ ಇಲ್ಲ ಅಂತ. ಟೆಸ್ಟು ಟ್ರಿಪಲ್ ಅವ್ರದ್ದು. ಸೊ ತಗೊಂಡು ಇಲ್ಲಿ ನೋಡಿ ಪರ್ಸ್ನಲ್ ಅಸೆಸ್ಮೆಂಟು ತೊಗೊಂಡು ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಜಾಬ್ಗೆ ಇಂದು ಟೆಸ್ಟು ಕೂಡ ತೊಗೊಳ್ಳಿ. ಸೊ ಇವಾಗ ಸೆಕೆಂಡ್ ಜಾಬ್ ನೋಡೋದಾದರೆ ಬ್ರ್ಯಾಂಡ್ ವಾಚ್ ಅಂದ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಅಡ್ವೈಸರ್. ಇವ್ರನ್ನು ನೈಟ್ ಶಿಫ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟು ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ಜಾಬ್ ಕೂಡ ಹೌದು. ಈ ಜಾಬಲ್ಲಿ ನಮ್ಮದು ಏನು ರೋಲ್ಸ್ ಇರುತ್ತೆ ಅಂತ ಅಂದರೆ ರಿಪ್ಲೈ ಟು ಕಸ್ಟಮರ್ ಎನ್ಕ್ವೈರಿ ವಿಯಾ ಸಪೋರ್ಟೆಡ್ ಕಮ್ಯುನಿಕೇಷನ್ ಚಾನಲ್, ಅಂದರೆ ಟೀಮ್ಸು, ಫೋನ್, ಇಮೇಲ್ ಇಲ್ಲೂ ಕಸ್ಟಮರ್ಗೆ ಆನ್ಸರ್ ಮಾಡ್ತಾ ಇರೋದೊಂದು ಕಸ್ಟಮರ್ ಸಪೋರ್ಟ್ಗೆ ಹೈಯರ್ ಮಾಡ್ತಿರೋದ್ರಿಂದ ಅವ್ರಿಗೆ ಏನಾದ್ರು ಕ್ವೇರಿ ಇದ್ದರೆ ನಾವು ಸೊಲ್ಯೂಷನ್ ಕೊಡಬೇಕು ಬೇರೆ ಬೇರೆ ಚಾನಲ್, ಅಂದರೆ ಟೀಮ್ಸು, ಇಮೇಲ್ ಮುಖಾಂತರ ಎಲ್ಲ ಅಂತ ಹೇಳಿದ್ದಾರೆ. ಮತ್ತು ಐಡೆಂಟಿಫೈ, ರಿಪ್ಲಿಕೇಟ್ ಆ್ಯಂಡ್ ರಿಪೋರ್ಟ್ ವ್ಯಾಲಿಡೇಟ್ ಪ್ರಾಡಕ್ಟ್ ಇಶ್ಯೂ ಟು ದ RD ಟೀಮ್, ಅಂದರೆ ಡೆವಲಪ್ಮೆಂಟ್ ಟೀಮ್ ಅವ್ರಿಗೆ ಏನಾದರೂ ನಮಗೆ ಇಶ್ಯೂಸ್ ಬಂದರೆ ಕಸ್ಟಮರ್ ಕಡೆಯಿಂದ ಅದನ್ನ ರಿಪೋರ್ಟ್ ಮಾಡಿ ವ್ಯಾಲಿಡೇಟ್ ಮಾಡಿ ಅವ್ರು ಹೇಳ್ತಾರೆ ಕರೆಕ್ಟ್ ಇದೆನಾ ಅಂತ ನಾವು RD ಟೀಮ್ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಮತ್ತು ಏನಾರು ಕಸ್ಟಮರ್ಸ್ ಇಶ್ಯೂನ RD ಟೀಮ್ ಕಳಿಸಿರ್ತೀವಲ್ಲ ಅವ್ರ ಹತ್ರ ಫಾಲೋ ಅಪ್ ಮಾಡಬೇಕು. ಏನಾದರೂ ಇನ್ ಟೈಮ್ಗೆ ಕರೆಕ್ಟ್ ಆಗಿಲ್ಲ ಅಂತ ಅಂದರೆ, ಸೊಲ್ಯೂಷನ್ ಬರಲಿಲ್ಲ ಅಂದರೆ ಕಸ್ಟಮರ್ಗೆ ನಾವೇನೇ ಟಿಕೆಟ್ ಓನ್ ಮಾಡಿ
ಆ ಟೀಮ್ ಅವ್ರಿಗೆ ಫಾಲೋ ಅಪ್ ಕಳಿಸ್ಬೇಕು, ಏನಾಗ್ತಿದೆ ಅಂತ ಎಲ್ಲ ಕೇಳಬೇಕು. ಪ್ರೊವೈಡಿಂಗ್ ಔಟ್ಸ್ಟ್ಯಾಂಡಿಂಗ್ ಸರ್ವಿಸ್ ಟು ಅವರ್ ಕಸ್ಟಮರ್ ವಿ ಪ್ರಾಂಪ್ಟ್ ವ್ಯಾಲ್ಯೂ ಆ್ಯಡಿಂಗ್, ಅಂದರೆ ಫೋನ್ ಇಮೇಲ್ ಅವ್ರಿಗೆ ಕಸ್ಟಮರ್ಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಓನರ್ಶಿಪ್ ಅಂದರೆ ಟಿಕೆಟ್ ರೈಸ್ ಮಾಡಿರ್ತಾರಲ್ಲ, ಆ ಟಿಕೆಟ್ ಓನರ್ಶಿಪ್ ನಾವು ತಗೋಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ SLA ಬ್ರೀಚ್ ಅಂತಂದರೆ ಅಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇರುತ್ತೆ, ಅದು ಬ್ರೀಚ್ ಆಗ್ದಂಗೆ RD ಟೀಮ್ ಅವರು ಕಳಿಸಿರ್ತೀವಲ್ಲ ಇಶ್ಯೂನ, ಅದನ್ನ ನೋಡ್ಕೊಂಡು ಫಾಲೋ ಅಪ್ ಮಾಡಿ ಕ್ಲೋಸ್ ಮಾಡಿಬಿಡ್ಬೇಕು ವಿತಿನ್ SLA ಒಳಗಡೆ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಇವ್ರ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂತ, ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಇವ್ರ ಪ್ರಾಡಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪಾರ್ಟಿಸಿಪೇಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಅಂದರೆ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ, ಕ್ರಾಸ್ ಫಂಕ್ಷನಲ್ ಟೀಮ್ ಜೊತೆ ಎಲ್ಲ ಕೊಲಾಬ್ರೇಟ್ ಅಂತ, ಅಂದರೆ ಚೆನ್ನಾಗಿ ಕಮ್ಯುನಿಕೇಷನ್ ಇಟ್ಕೋಬೇಕು. ಮತ್ತು ಇಲ್ಲಿ ಇವ್ರದ್ದು ಟ್ರೈನಿಂಗ್ ಸೆಷನ್ ಇರುತ್ತೆ, ಮತ್ತು ಸರ್ಟಿಫಿಕೇಷನ್ ಇರುತ್ತೆ, ಅದೆಲ್ಲ ಮಾಡ್ಕೋತಾ ಇರಬೇಕು ಟೈಮ್ ಟು ಟೈಮ್ಗೆ ಅಂತ ಹೇಳಿದ್ದಾರೆ. ಮತ್ತು ಏನಾದರೂ ಇಶ್ಯೂ ಬಂದರೆ ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಬಿಸ್ನೆಸ್ ಇಶ್ಯೂನ, ಸೆಕ್ಯೂರಿಟಿ ಲೆವೆಲ್ ಇಶ್ಯೂನ, ಅದನ್ನ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಎಸ್ಕ್ಯುಲೇಟ್ ಕೂಡ ಮಾಡಬೇಕು. ಮತ್ತು ಇವರು ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಎಜುಕೇಷನ್ ಬೇಕು ಅಂದರೆ ಇಲ್ಲಿ ಟೈಮ್ಲಿ ಆ್ಯಂಡ್ ಹೈ ಕ್ವಾಲಿಟಿ ಕಸ್ಟಮರ್ ಸರ್ವಿಸ್ ಥ್ರೂ ಔಟ್ ಯುವರ್ ಎಂಗೇಜ್ಮೆಂಟ್ ಅಂತ, ಅಂದರೆ ಕಸ್ಟಮರ್ಗೆ ಹ್ಯಾಪಿ ಆಗೋ ಥರ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಅಂತಂದರೆ ಟೆಕ್ನಿಕಲ್ ಟರ್ಮ್, ಅಂದರೆ ಈಗ ಎಷ್ಟೊಂದು ಕಸ್ಟಮರ್ ನಾನ್ ಟೆಕ್ನಿಕಲ್ ಗಾಯ್ಸ್ ಆಗಿರ್ತಾರೆ, ಸೊ ಅವ್ರಿಗೆಲ್ಲ ನಾವು ಟೆಕ್ನಿಕಲ್ ಟರ್ಮಿಂದ ನಾನ್ ಟೆಕ್ನಿಕಲ್ ಅವ್ರಿಗೆ ಈಸಿಯಾಗಿ ಯಾವ ಥರ ಅರ್ಥ ಮಾಡಿಸೋದು ಸೊಲ್ಯೂಷನ್ ಆ ಥರ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು ಇದರಲ್ಲಿ, ಸೊ ನಮ್ಗೆ ಅವ್ರಿಗೆ ಹೆಂಗೆ ನಾನ್ ಟೆಕ್ನಿಕಲ್ ಕನ್ವರ್ಟ್ ಮಾಡೋದು ಅಂದರೆ ನಮಗೆ ನಾಲೆಡ್ಜ್ ಇರಬೇಕು. ಮತ್ತು ಟೇಕ್ ಕ್ಲಿಯರ್ ಓನರ್ಶಿಪ್ ಆಫ್ ಯುವರ್ ಕೇಸ್ ಅಂತಂದರೆ ಟಿಕೆಟ್ ನಮಗೆ ಬಂತು ಅಂದರೆ ನಾವು ಓನರ್ಶಿಪ್ ತಗೊಂಡು ಎಂಡ್ ಟು ಎಂಡ್ ನಾವೇನೇ ಸೊಲ್ಯೂಷನ್ ಕೊಡಬೇಕು ಆಗಿರುತ್ತೆ. ಮತ್ತು ಇಲ್ಲಿ ಯುವರ್ ಪ್ರಾಡಕ್ಟ್ ಎಕ್ಸ್ಪರ್ಟ್ ಆ್ಯಂಡ್ ಆಲ್ವೇಸ್ ಅಪ್ ಟು ಡೇಟ್ ವಿತ್ ದ ನ್ಯೂಯೆಸ್ಟ್ ರಿಲೀಸ್ ಫೀಚರ್ ಅಂತಂದರೆ ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು, ಕಲಿತಾ ಇರಬೇಕು ಈ ಜಾಬಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಟೀಮ್ ಮೆಂಬರ್ಸ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಕೂಡ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಇವಾಗ ಪರ್ಫಾರ್ಮೆನ್ಸ್ ವಿಲ್ ಬಿ ಎವ್ಯಾಲ್ಯೂಟೆಡ್ ಬೆಸ್ಟ್ ಆನ್ ಅಂತ ಸಪೋರ್ಟ್ ಕ್ವಾಲಿಟಿ ಮೆಟ್ರಿಕ್ಸ್ ಅಂತಂದರೆ ಟೋನ್ ಆಫ್ ವಾಯ್ಸು, ನಾವು ಯಾವ ಥರ ಮಾತಾಡ್ತೀವಿ ಮತ್ತು ಟಿಕೆಟ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡ್ತೀವಿ ಅನ್ನೋದ್ರಲ್ಲಿ ಮ್ಯಾಟರ್ ಆಗುತ್ತೆ. ಮತ್ತು ಬೋತ್ ಇಂಟರ್ನಲ್ ಆ್ಯಂಡ್ ಅಂತಂದರೆ ಇಲ್ಲಿ ಕಮ್ಯುನಿಕೇಷನು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಗಿನೂ ಮಾಡ್ತಾ ಇದೀವಿ ಅಂತ, ಅಂದರೆ ಇಂಟರ್ನಲ್ ಕ್ಲೈಂಟು ಇರ್ತಾರೆ, ಎಕ್ಸ್ಟರ್ನಲ್ ಕ್ಲೈಂಟು ಇರ್ತಾರೆ, ಇಬ್ರಿಗೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ, ಬೇಕಾದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇವನ್ 12 ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇವ್ರೂ ಒಳ್ಳೆ ಪ್ಯಾಕೇಜ್ ಕೂಡ ಕೊಟ್ಟಿದ್ದಾರೆ, ಇವ್ರೂ ಅಪ್ ಟು 6 lakh ಪ್ಯಾಕೇಜ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋಗೂ ಶೇರ್ ಮಾಡಿ. ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ. ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ನೈಟ್ ಶಿಫ್ಟು ರಿಮೋಟ್ ಪೊಸಿಷನ್, ಇಲ್ಲಿ ಅಪ್ಲೈ ಕೊಡೋಣ. ಸೊ ಇಲ್ಲಿ ಅಪ್ಲೈ ಕೊಟ್ಟರೆ ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು, ನಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಮತ್ತು ಎಲ್ಲಿದ್ದೀರಾ ಅಂತ ಕೇಳ್ತಿದ್ದಾರೆ, ಇಂಡಿಯಾ ಅಂತ ಹಾಕ್ಕೊಳ್ಳಿ. ಮತ್ತು ಆ್ಯನ್ಯುವಲ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ಕೇಳ್ತಿದ್ದಾರೆ, ಸೊ 0 ಅಂತ ಹಾಕ್ಕೊಳ್ಳಿ. ನೋಟಿಸ್ ಪೀರಿಯಡು ನೀವೇನೋ ಫ್ರೆಷರ್ ಆಗಿದೆ 0 ಅಂತ ಹಾಕ್ಕೊಳ್ಳಿ. ನೈಟ್ ಶಿಫ್ಟ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ವಾಟ್ ಯು ಎಂಜಾಯ್ ಮೋಸ್ಟ್ ಅಬೌಟ್ ವರ್ಕಿಂಗ್ ಇನ್ ಕಸ್ಟಮರ್ ಸಪೋರ್ಟ್ ಅಂತ ಕೇಳ್ತಿದ್ದಾರೆ, ಸೊ ಆನ್ಸರ್ ಮಾಡಿ ಲೈಕ್ ಹೆಲ್ಪಿಂಗ್ ಅದರ್ಸ್ ಟು ಸಾಲ್ವ್ ದೇರ್ ಕ್ವೇರೀಸ್ ಆ್ಯಂಡ್ ಮೇಕ್ ದೆಮ್ ಕಂಫರ್ಟೇಬಲ್ ಆ್ಯಂಡ್ ಮೇಕ್ ದೆಮ್ ಫೀಲ್ ಹ್ಯಾಪಿ ಅಂತ ಹಾಕ್ಕೊಳ್ಳಿ. ಸೊ ನೋಡ್ಕೊಂಡು ಒಂದ್ಸಲ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಚ್ ಪರ್ಸ್ನಾಲಿಟಿ ಕ್ವಾಲಿಟಿ ಹೆಲ್ಪ್ ಯು ಪರ್ಫಾರ್ಮ್ ಬೆಸ್ಟ್ ಇನ್ ದಿಸ್ ರೋಲ್ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ನೀವೇನಂತ ಹಾಕ್ಕೊಳ್ಳಿ ಅಂತಂದರೆ ಯುವರ್ spoken skills and your analytical skills help them to solve any query by customer. So your friendly nature may be a good fit for this role ಅಂತ ಹಾಕ್ಕೊಂಡು ಸ್ವಲ್ಪ ಗೂಗಲಲ್ಲಿ ನೋಡಿಕೊಂಡು ಸೇಮ್ ಕಾಪಿ ಮಾಡಬೇಡಿ, ಗೂಗಲಲ್ಲಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಇವ್ರ ಕಡೆಯಿಂದನೂ ಮೇಲ್ ಕೂಡ ಬರುತ್ತೆ ಒಂದ್ಸಲ ಸಬ್ಮಿಟ್ ಮಾಡಿದ್ರೆ. ಸೊ ಇಮಿಡಿಯೇಟಾಗಿ ರೆಸ್ಪಾಂಡ್ ಕೂಡ ಬರುತ್ತೆ. ಒಂದ್ಸಲ ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಈ ಜಾಬ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ನಾನು 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ವಿಡಿಯೋದಲ್ಲೂ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ನಿಮ್ಗೇನಾರು ಡೌಟ್ ಬಂತು ಅಂತಂದರೆ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನಿಮ್ಗೇನಾರು ಡೌಟ್ ಬಂತು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆನ್ಸರ್ ಕೊಡ್ತೀನಿ. ಸೊ ಎಲ್ರಿಗೂ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ನೀಡ್ ಇದ್ದೀರಾ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ 2 ಜಾಬ್ಗೂ ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.